ಕೊಡಗಿನಲ್ಲಿ ರಸ್ತೆ ದಾಟಿದಾವೆ ಕಾಡಾನೆಗಳ ಹಿಂಡು. ರಸ್ತೆ ದಾಟುವ ವೇಳೆ ನೆಲಕ್ಕುರುಳಿದ ವಿದ್ಯುತ್ ಕಂಬ. ವಿದ್ಯುತ್ ಮಾರ್ಗ ಸಮೀಪ ಕುಸಿದು ಬಿದ್ದ ಮರಿ ಆನೆ. ಮರಿಯನ್ನ ರಕ್ಷಣೆ ಮಾಡಿದ ಉಳಿದ ಆನೆಗಳು. ಕೂಡಲೇ ವಿದ್ಯುತ್ ಸಂಪರ್ಕ ಸ್ಥಗಿತ ಮಾಡಿದ್ದಾರೆ ಅಲ್ಲಿದ್ದ ಸಿಬ್ಬಂದಿ. ಕರೆಂಟ್ ಶಾಕ್ ಆಗಿ ಮತ್ತೇನಾದರೂ ಅವುಗಳ ಜೀವಕ್ಕೆ ಅಪಾಯ ಆಗುವಂಥ ಸಂದರ್ಭ ಇತ್ತು. ಆ ಸಂದರ್ಭಕ್ಕೆ ಆ ವಿದ್ಯುತ್ ಬಂದ್ ಮಾಡಿದ್ರಿಂದಾಗಿ ಏನೂ ಕೂಡ ಅಪಾಯ ಆಗಿಲ್ಲ. ಮರಿ ಆನೆಯನ್ನ ಆ ಉಳಿದ ಆನೆಗಳು ರಕ್ಷಣೆ ಮಾಡಿದಾವೆ. ಹಿಂಡಾಗಿ ಆನೆಗಳು ಹೋಗೋದು, ಒಂದೊಂದೇ ಆನೆಗಳು ಓಡಾಡೋದು ಕಮ್ಮಿ. ಅವು ಆ ಕಡೆ ಈ ಕಡೆ ಅಥವಾ ಕಾಡಲ್ಲೆಲ್ಲ ಹಿಂಡಾಗಿರ್ತವೆ. ಹಿಂಗೆ ಹೋಗುವಾಗ ವಿದ್ಯುತ್ ಕಂಬಕ್ಕೆ ತಾಗಿದೆ. ವಿದ್ಯುತ್ ಕಂಬ ಕೆಳಗಡೆ ಬಿದ್ದಿದೆ. ವಿದ್ಯುತ್ ಸ್ಪರ್ಶ ಆಗಿ ಕರೆಂಟ್ ಶಾಕ್ ಆಗಿ ಅಲ್ಲೇನಾದರೂ ದುರಂತ ಆಗುವಂಥ ಸಂದರ್ಭ ಇತ್ತು. ಆದರೆ ತಕ್ಷಣಕ್ಕೆ ಅಲ್ಲಿದ್ದ ಸಿಬ್ಬಂದಿ ವಿದ್ಯುತ್ತನ್ನು ಕಡಿತ ಮಾಡಿದ್ದಾರೆ. ಆನೆ ಕೆಳಗಡೆ ಬಿದ್ದಿದೆ. ಮರಿಯಾನೆಯೊಂದು ಕೆಳಗಡೆ ಬಿದ್ದಿದೆ. ಮರಿಯಾನೆಯನ್ನು ಉಳಿದ ಆನೆಗಳು ರಕ್ಷಣೆ ಮಾಡಿದ್ದಾವೆ. ಕೊಡಗಿನಲ್ಲಿ ಆದಂಥ ಘಟನೆ ಇದು. ಮರ ಮುಚ್ಚಿರ್ತಾರೆ, ವೈರ್ ಮೇಲೆ ಮರ ಮುಚ್ಚಿತ್ತು. ಇಲ್ಲಿ ದಾಟಿವ, ಈ ದಾಟೋ, ಇಲ್ಲಿ ದಾಟಿ ಉಂಟು. ನೀ ಗಾಡಿ ಅಣ್ಣ ದಾಟಿ ಉಂಟು, ರೋಡ್ ದಾಟಿ ಉಂಟು, ರೋಡ್ ದಾಟಿ ರೋಡ್ ಜೈನಡ್ ಆಲತ್ ಕಟ್ಟಿ ಜೈನಡ್ ಮರ ಮುಚ್ಚಿರ್ತಾರೆ, ವೈರ್ ಮೇಲೆ ಮರ ಮುಚ್ಚಿತ್ತು. ಇಲ್ಲಿ ದಾಟಿವ, ಈ ದಾಟೋ, ಇಲ್ಲಿ ದಾಟಿ ಉಂಟು. ನೀ ಗಾಡಿ ಅಣ್ಣ ಆನೆಗಳ ಹಿಂಡು ಆಗಮಿಸಿತ್ತು. ಆಗ ಆನೆಗಳನ್ನ ಓಡಿಸುವ ಭರದಲ್ಲಿ ಅಲ್ಲಿ ಗುಂಡು ಹಾರಿಸ್ತಾ ಇದ್ರು, ಶಬ್ದ ಮಾಡ್ತಾ ಇದ್ರು. ಹಾಗೆ ಮಾಡುವಾಗ ಆನೆಗಳು ಓಡೋಗ್ತವೆ. ಓಡೋಗುವ ಭರದಲ್ಲಿ ಆನೆ ಮರಿಯೊಂದು ಕೆಳಗಡೆ ಬೀಳುತ್ತೆ. ವಿದ್ಯುತ್ ಕಂಬಕ್ಕೆ ಸ್ಪರ್ಶಿಸಿ ಆನೆ ಕೆಳಗಡೆ ಬೀಳುತ್ತೆ. ವಿದ್ಯುತ್ ಕಂಬ ಕೆಳಗಡೆ ತುಂಡಾಗಿ ಬೀಳುತ್ತೆ. ತಕ್ಷಣ ಕರೆಂಟ್ ಶಾಕ್ ಆಗುವಂತ ಸನ್ನಿವೇಶ ಇತ್ತು. ಆದ್ರೆ ಅಲ್ಲಿದ್ದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದಾಗಿ ಆನೆಗಳನ್ನ ರಕ್ಷಣೆ ಮಾಡಿದ್ದಾರೆ. ಆ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಆನೆಗಳ ಹಿಂಡಾಗಿ ಸುಮಾರು ಒಂದು 25 ಆನೆಗಳಿದ್ದಾವೆ. ತೋಟಕ್ಕೆಲ್ಲ ನುಗ್ಗಿದ್ದಾವೆ, ಕಾಫಿ ಎಸ್ಟೇಟ್ಗೆ ನುಗ್ಗಿದ್ದಾವೆ. ಆಗ ಅವುಗಳನ್ನ ಓಡಿಸೋದಕ್ಕೆ ಶಬ್ದ ಮಾಡ್ತಾರೆ, ಸೌಂಡ್ ಮಾಡ್ತಾರೆ. ಆಗ ಓಡೋಗ್ತವೆ. ಆಗ ವಿದ್ಯುತ್ ಕಂಬಕ್ಕೆ ತಾಗಿ ವಿದ್ಯುತ್ ಕಂಬ ಕೆಳಗಡೆ ಬೀಳುತ್ತೆ. ಆನೆ ಮರಿಯೊಂದು ಕೆಳಗಡೆ ಬೀಳುತ್ತೆ. ವಿದ್ಯುತ್ ಶಾಕ್ ಆಗುವಂಥ ಸನ್ನಿವೇಶದಲ್ಲಿ ವಿದ್ಯುತ್ತನ್ನು ಅಂದರೆ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಅಲ್ಲೇ ಇದ್ದರು. ಕರೆಂಟ್ ಕಂಬ ಬಿದ್ದಾಗ ಅದನ್ನು ವಿದ್ಯುತ್ ಕನೆಕ್ಷನನ್ನು ತೆಗೆದಿದ್ದಾರೆ. ಯಾವುದೇ ಅನಾಹುತ ಸಂಭವಿಸಿಲ್ಲ. ನಮ್ಮ ಪ್ರತಿನಿಧಿ, ಕೊಡಗಿನ ಪ್ರತಿನಿಧಿ ಅನುಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಯಾವಾಗಾಗಿರೋ ಘಟನೆ ಇದು? ಏನು ಅಪಾಯ ಆಗಿಲ್ಲ ಅಲ್ವಾ? ಏನಾಗಿತ್ತು ಆ್ಯಕ್ಚುಲಿ? ರಂಜಿತ್, ಇದು ಕೊಡಗು ಜಿಲ್ಲೆಯಾದ್ಯಂತ ಕಾಫಿ ತೋಟಗಳಲ್ಲಿ ಸಾಕಷ್ಟು ಆನೆಗಳ ಹಿಂಡು ಬೀಡು ಬಿಟ್ಟಿರುವಂತದ್ದು. ಪದೇ ಪದೇ ಈ ಆನೆಗಳನ್ನು ಓಡಿಸುವಂತ ಕಾರ್ಯಾಚರಣೆ ನಡೀತಾ ಇರುತ್ತೆ ಎಲ್ಲ ಕಡೆ. ಒಂದು ಕಡೆಯಿಂದ ಓಡಿಸ್ತಾರೆ, ಮತ್ತೊಂದು ಕಡೆಯಿಂದ ಆನೆಗಳು ನುಗ್ಗುತ್ತವೆ, ಮತ್ತೆ ಆ ಕಡೆಯಿಂದ ಓಡಿಸ್ತಾರೆ. ಇದೇ ನಡೀತಾ ಇದೆ. ಹಿಂಡಾಗಿ ದನಗಳ ತರ ಆನೆಗಳು ಕಾಫಿ ತೋಟದೊಳಗೆ ಬೀಡು ಬಿಟ್ಟಿರುವಂತದ್ದು. ಈ ಆನೆಗಳನ್ನು ಓಡಿಸುವ ಸಂದರ್ಭ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಸಮೀಪ ರಸ್ತೆಯನ್ನು ದಾಟ್ತವೆ ಆನೆಗಳು. ಎಲ್ಲ ಆನೆಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ರಸ್ತೆ ದಾಟುವಾಗ ಅಲ್ಲೇ ಇದ್ದ ಒಂದು ವಿದ್ಯುತ್ ಕಂಬ ಉರುಳಿ ಬೀಳುತ್ತೆ. ಅದರೊಟ್ಟಿಗೆ ಒಂದು ಸಣ್ಣದಾದ ಮರಿ ಆನೆ ಕೂಡ ಅಲ್ಲೇ ಬೀಳುತ್ತೆ. ಕೂಡಲೇ ಇದ್ದಂತ ಉಳಿದ ಆನೆಗಳು ಅದನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತವೆ. ಮತ್ತೆ ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಿದ್ಯುತ್ ಸಂಪರ್ಕವನ್ನು ಸ್ಥಗಿತ ಮಾಡ್ತಾರೆ. ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಮತ್ತೆ ಎಲ್ಲ ಆನೆಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗ್ತವೆ. ಮತ್ತೆ ಆ ಕಡೆ ಈ ಕಡೆ ಇದ್ದಂತ ವಾಹನಗಳು, ರಸ್ತೆಯಲ್ಲಿ ಹೋಗುವಂತವರು ವಾಹನ ನಿಲ್ಲಿಸಿ ಇದನ್ನು ವಿಡಿಯೋ ಮಾಡಿರುವಂತದ್ದು. ಆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ ರಂಜಿತ್. ಇದು ಇಲ್ಲಿ ಆನೆಗಳನ್ನ ಓಡಿಸುವ ಇದು ಕಾರ್ಯಕ್ರಮ ಪ್ರತಿದಿನ ಆಗ್ತಾ ಇರುತ್ತದೆ. ಈ ಸಂದರ್ಭ ನಡೆದಿರುವಂತ ಘಟನೆ ರಂಜಿತ್. ಓಕೆ, ಥ್ಯಾಂಕ್ ಯು ಅನ್ಕೋರಿಯಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಮರ ಮುಚ್ಚಿರ್ತಾರೆ, ವೈರ್ ಮೇಲೆ ಮರ ಮುಚ್ಚಿತ್ತು. ಕೊಡಗಿನಲ್ಲಿ ರಸ್ತೆ ದಾಟಿದಾವೆ ಕಾಡಾನೆಗಳ ಹಿಂಡು. ರಸ್ತೆ ದಾಟುವ ವೇಳೆ ನೆಲಕ್ಕುರುಳಿದ ವಿದ್ಯುತ್ ಕಂಬ. ವಿದ್ಯುತ್ ಮಾರ್ಗ ಸಮೀಪ
ಕುಸಿದು ಬಿದ್ದ ಮರಿ ಆನೆ. ಮರಿಯನ್ನು ರಕ್ಷಣೆ ಮಾಡಿದ ಉಳಿದ ಆನೆಗಳು. ಕೂಡಲೇ ವಿದ್ಯುತ್ ಸಂಪರ್ಕ ಸ್ಥಗಿತ ಮಾಡಿದ್ದಾರೆ ಅಲ್ಲಿದ್ದ ಸಿಬ್ಬಂದಿ. ಕರೆಂಟ್ ಶಾಕ್ ಆಗಿ ಮತ್ತೇನಾದರೂ ಅವುಗಳ ಜೀವಕ್ಕೆ ಅಪಾಯ ಆಗುವಂಥ ಸಂದರ್ಭ ಇತ್ತು. ಆ ಸಂದರ್ಭಕ್ಕೆ ಆ ವಿದ್ಯುತ್ ಬಂದ್ ಮಾಡಿದ್ರಿಂದಾಗಿ ಏನೂ ಕೂಡ ಅಪಾಯ ಆಗಿಲ್ಲ. ಮರಿ ಆನೆಯನ್ನು ಆ ಉಳಿದ ಆನೆಗಳು ರಕ್ಷಣೆ ಮಾಡಿದ್ದಾವೆ. ಹಿಂಡಾಗಿ ಆನೆಗಳು ಹೋಗೋದು, ಒಂದೊಂದೇ ಆನೆಗಳು ಓಡಾಡೋದು ಕಮ್ಮಿ. ಅವು ಆ ಕಡೆ ಈ ಕಡೆ ಅಥವಾ ಕಾಡಲ್ಲೆಲ್ಲ ಹಿಂಡಾಗಿರ್ತವೆ. ಹಿಂಗೆ ಹೋಗುವಾಗ ವಿದ್ಯುತ್ ಕಂಬಕ್ಕೆ ತಾಗಿದೆ, ವಿದ್ಯುತ್ ಕಂಬ ಕೆಳಗಡೆ ಬಿದ್ದಿದೆ. ವಿದ್ಯುತ್ ಸ್ಪರ್ಶ ಆಗಿ ಕರೆಂಟ್ ಶಾಕ್ ಆಗಿ ಅಲ್ಲೇನಾದರೂ ದುರಂತ ಆಗುವಂಥ ಸಂದರ್ಭ ಇತ್ತು. ಆದರೆ ತಕ್ಷಣಕ್ಕೆ ಅಲ್ಲಿದ್ದ ಸಿಬ್ಬಂದಿ ವಿದ್ಯುತ್ತನ್ನು ಕಡಿತ ಮಾಡಿದ್ದಾರೆ. ಆನೆ ಕೆಳಗಡೆ ಬಿದ್ದಿದೆ, ಮರಿಯಾನೆ ಒಂದು ಕೆಳಗಡೆ ಬಿದ್ದಿದೆ. ಮರಿಯಾನೆಯನ್ನು ಉಳಿದ ಆನೆಗಳು ರಕ್ಷಣೆ ಮಾಡಿದ್ದಾವೆ. ಕೊಡಗಿನಲ್ಲಿ ಆದಂಥ ಘಟನೆ ಇದು. ದಾಟಿ ನೋಡಿ, ರೋಡ್ ದಾಟಿ ನೋಡಿ, ಜೈನಡ್ ಆಲತ್ ಕಟ್ಟೆ ಜೈನಡ್. ಮರ ಮುಚ್ಚಿರ್ತಾರೆ, ವೈರ್ ಮೇಲೆ ಮರ ಮುಚ್ಚಿತ್ತು. ಇಲ್ಲಿ ದಾಟಿಯೋ, ಇಲ್ಲಿ ದಾಟಿ ಉಂಟು ನೀನು ಗಾಡಿಯಣ್ಣ. ದಾಟಿ ನೋಡಿ, ರೋಡ್ ದಾಟಿ ನೋಡಿ, ಜೈನಡ್ ಆಲತ್ ಕಟ್ಟೆ ಜೈನಡ್. ಮರ ಮುಚ್ಚಿರ್ತಾರೆ, ವೈರ್ ಮೇಲೆ ಮರ ಮುಚ್ಚಿತ್ತು. ಇಲ್ಲಿ ದಾಟಿಯೋ, ಇಲ್ಲಿ ದಾಟಿ ಉಂಟು ನೀನು ಗಾಡಿಯಣ್ಣ. ಆನೆಗಳ ಹಿಂಡು ಆಗಮಿಸಿತ್ತು. ಆಗ ಆನೆಗಳನ್ನ ಓಡಿಸುವ ಭರದಲ್ಲಿ ಅಲ್ಲಿ ಗುಂಡು ಹಾರಿಸ್ತಾ ಇದ್ರು, ಶಬ್ದ ಮಾಡ್ತಾ ಇದ್ರು. ಹಾಗೆ ಮಾಡುವಾಗ ಆನೆಗಳು ಓಡೋಗ್ತವೆ. ಓಡೋಗುವ ಭರದಲ್ಲಿ ಆನೆ ಮರಿಯೊಂದು ಕೆಳಗಡೆ ಬೀಳುತ್ತೆ. ವಿದ್ಯುತ್ ಕಂಬಕ್ಕೆ ಸ್ಪರ್ಶಿಸಿ ಆನೆ ಕೆಳಗಡೆ ಬೀಳುತ್ತೆ. ವಿದ್ಯುತ್ ಕಂಬ ಕೆಳಗಡೆ ತುಂಡಾಗಿ ಬೀಳುತ್ತೆ. ತಕ್ಷಣ ಕರೆಂಟ್ ಶಾಕ್ ಆಗುವಂತ ಸನ್ನಿವೇಶ ಇತ್ತು. ಆದ್ರೆ ಅಲ್ಲಿದ್ದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದಾಗಿ ಆನೆಗಳನ್ನ ರಕ್ಷಣೆ ಮಾಡಿದ್ದಾರೆ. ಆ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಆನೆಗಳ ಹಿಂಡಾಗಿ ಸುಮಾರು ಒಂದು 25 ಆನೆಗಳಿದ್ದಾವೆ. ತೋಟಕ್ಕೆಲ್ಲ ನುಗ್ಗಿದ್ದಾವೆ, ಕಾಫಿ ಎಸ್ಟೇಟ್ಗೆ ನುಗ್ಗಿದ್ದಾವೆ. ಆಗ ಅವುಗಳನ್ನು ಓಡಿಸೋದಕ್ಕೆ ಶಬ್ದ ಮಾಡ್ತಾರೆ, ಸೌಂಡ್ ಮಾಡ್ತಾರೆ. ಆಗ ಓಡೋಗ್ತವೆ. ಆಗ ವಿದ್ಯುತ್ ಕಂಬಕ್ಕೆ ತಾಗಿ ವಿದ್ಯುತ್ ಕಂಬ ಕೆಳಗಡೆ ಬೀಳುತ್ತೆ. ಆನೆ ಮರಿಯೊಂದು ಕೆಳಗಡೆ ಬೀಳುತ್ತೆ. ವಿದ್ಯುತ್ ಶಾಕ್ ಆಗುವಂಥ ಸನ್ನಿವೇಶದಲ್ಲಿ ವಿದ್ಯುತ್ತನ್ನು ಅಂದರೆ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಅಲ್ಲೇ ಇದ್ದರು. ಕರೆಂಟ್ ಕಂಬ ಬಿದ್ದಾಗ ಅದನ್ನು